ಇರ್ಲಿ ತಿರುಪತಿ ಅಂತ ಹೇಗೆ ಸಿಂಪಲ್ ಆಗಿರಕ್ಕೆ ಸಾಧ್ಯ? ಖಂಡಿತ ಸಾಧ್ಯ. ವಿಜೃಂಭಣೆ ಮಾಡ್ತಕ್ಕಂಥ ಮತ್ತೆ ವಿಜೃಂಭಿಸ್ತಕ್ಕಂಥ ಸಿಂಗಲ್ ಸ್ಕ್ರೀನ್ ಥಿಯೇಟರ್ನ ಜನತಾ ಥಿಯೇಟರ್ಸ್ ಏನಾದರೂ ಒಂದು ಬದಲಾವಣೆ ಮಾಡಿ ತಕ್ಕ ಮಟ್ಟಿಗೆ ಈ ಪೀಳಿಗೆ ಮುಂದಿನ ಪೀಳಿಗೆ ಎಷ್ಟು ಜನ ಕಲಿತು ಪಾಪ ಅದೇ ಇನ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಆ ಪ್ರತಿಭೆಗಳನ್ನ ನೋಡ್ತಾ ಇದ್ರೆ ನಾವೇ ಕಾಲ್ಭಾಗ ಕೂಡ ಮಾಡಿರ್ಲಿಲ್ವೇ? ಪಾಪ ಇವುಗಳಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾದ ಪಾಪ ಅಂತ ಅನಿಸ್ತದೆ. ಆ ಡ್ಯಾನ್ಸ್ ಆ ಸ್ಟೇಜ್ವರೆಗೂ ಮಾಡ್ತಾರೆ ಪಾಪ, ಮತ್ತೆ ಸೀಸನ್ಗಳ ಬದಲಾವಣೆ ಆಗೋಗುತ್ತೆ. ತುಂಬಾ ಜನ ಪ್ರತಿಭೆಗಳು ಹಿಂಗ್ ಬಂದ್ ಹಿಂಗ್ ಅಯ್ಯೋ ದೇವ್ರೆ ದೀಪಕ್ ಕರಗ ಪತಂಗ ಇದ್ದಂಗೆ ಆಗೋಗ್ಬಿಡುತ್ತೆ. ಆಗ್ಬಾರ್ದು ಯಾರ ಜೀವನದಲ್ಲಿ ಅಷ್ಟೇ, ನೀವುಗಳು ಅಷ್ಟೇನೆ ಕಷ್ಟಪಟ್ಟು ನನ್ನ ಸಂದರ್ಶನ ಚೆನ್ನಾಗಾಗ್ಬೇಕು, ಎಲ್ಲರಿಗೂ ಇರುತ್ತೆ. ಅಯ್ಯೋ ನನ್ನ ನೋವು ದರ್ಶನ್ ಬಗ್ಗೆ ಅದೇ ಅಷ್ಟೇ. ಏನ್ ಹೇಳ್ತೀರಿ ವಿನೋದ್ ಸರ್, ಫೈನಲಿ ಕನ್ನಡ ಚಿತ್ರರಂಗ ಹೇಗಿರಬೇಕಿತ್ತು ಹೇಗಾಗಿದೆ ಅನ್ನೋಂಥ ನೋವು ನಮ್ದು. ಅದ್ರ ಜೊತೆಗೆ ಒಬ್ಬ ಸ್ಟಾರ್ ನಟ ಇಂಥ ಕೇಸ್ಗೆ ಸಂಬಂಧಪಟ್ಟಂತೆ ಒಳಗಿದ್ದು ಮತ್ತೊಂದು ನೋವು. ಏನ್ ಹೇಳ್ತೀರಿ ಫೈನಲಿ? ಏನ್ ಹೇಳಕ್ಕಾಗತ್ತೆ? ನಮ್ಗೆ ಸಮಾಧಾನ ಹೇಳ್ಬೇಕಾಗಿರುವಂತ ಹಿರಿಕರು ಯಾರು ಇವಾಗ ಭೂಮಿ ಮೇಲಿಲ್ಲ. ಆ ನೋವು, ಒಂದು ಗಟ್ಟಿ ನಿರ್ಧಾರ ತಗೊಂಡು ಹೇಳುವಂತವ್ರು ಯಾರು ಇಲ್ಲ. ಈ ಪರಿಸ್ಥಿತಿನಲ್ಲಿ ಚಿತ್ರರಂಗ ಹೀಗೆ ಸಾಗಿದೆ. ನನ್ನ ಮನಸ್ಸು ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ನಮ್ಮ ಕನ್ನಡದ ಕಲಾವಿದರು, ನಮ್ಮ ಕಿರುತೆರೆ ಆಗ್ಲಿ ಬೆಳ್ಳಿತೆರೆ ಆಗ್ಲಿ ಎಲ್ಲ ಶ್ರೇಷ್ಠರಿದ್ದಾರೆ. ಒಂದಲ್ಲ ಒಂದ್ ದಿವಸ ಮತ್ತೆ ನಮ್ಮ ಚಿತ್ರರಂಗ ಪುಡ್ದೇಳುತ್ತೆ, ಚೆನ್ನಾಗಿರುತ್ತೆ. ವಾಹಿನಿಗಳಿದೆ, ಕೊಡೋರು ನೀವೇ ಕಿತ್ಕೊಳ್ಳೋರು ನೀವೇ ಅಂತ ಅವ್ರಿಗೆ ಹೇಳ್ತೀವಿ. ನಮ್ಮನ್ನ ನಿಮಗೆ ಹೇಳ್ತೀವಿ ನಾವು. ನಮ್ಮನ್ನ ಉದ್ಧಾರ ಮಾಡೋರು ನೀವೇ, ನಮ್ಗೆ ತಿದ್ದಿ ಬುದ್ಧಿ ಹೇಳೋರು ನೀವೇ. ತಿದ್ದಿ ಬುದ್ಧಿ ಹೇಳ್ರಿ, ಆದ್ರೆ ನಮ್ಮನ್ನ ಕೆಳಗಡೆ ನಮ್ಮನ್ನ ತಳ್ಳಿಬಿಡ್ಬೇಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಇನ್ನೇನ್ ಕೇಳ್ಕೊಳ್ಳೋಣ? ನೀವೆಲ್ಲ ಸೇರಿ ಚಿತ್ರರಂಗನ ಪ್ರೋತ್ಸಾಹಿಸಿ ಚೆನ್ನಾಗಾಗತ್ತೆ. ಯಾವತ್ತು ನಾವು ಹಮ್ ಹೋಂಗೆ ಕಾಮಯಾಬ್ ಏಕ್ ದಿನ್, ಮನ್ ಮೇ ಹೈ ವಿಶ್ವಾಸ್, ಪೂರಾ ಹೈ ವಿಶ್ವಾಸ್, ಹಮ್ ಹೋಂಗೆ ಕಾಮಯಾಬ್ ಏಕ್ ದಿನ್. ಒಂದು ವೇಳೆ ಚಿತ್ರರಂಗ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಇಲ್ವಾ? ಯಾವ ಸಿನಿಮಾ ತೋರಿಸಿ ನಮ್ಮ ಮಕ್ಕಳು ನಮ್ಮ ತಾಯಿ ನಮ್ಮನ್ನ ಚಂದಮಾಮ ತೋರಿಸಿ ಆಡಿಸ್ಲಿಲ್ವೇ? ಬಿಡಿ, ಪ್ರಕೃತಿ ಇದೆ. ಎಲ್ಲದಕ್ಕಿಂತ ನಾವೊಬ್ರಿಗೊಬ್ರು ಆಗ್ಬೇಕು. ಇವತ್ತಿಂದ ಒಂದು ಗಟ್ಟಿ ಮನಸ್ಸನ್ನ ನಾವೇನು ತಗೋಬೇಕು ಅಂದ್ರೆ, ನಿಮ್ಮನ್ ಕಂಡ್ರೆ ನನಗಾಗಲ್ಲ, ಏನಕ್ಕಾಗಲ್ಲ? ಅಮ್ಮ ಅವತ್ತೇನೋ ಒಂದು ಮಾತಾಡ್ಬಿಟ್ರು, ನಾನು ಯಾಕೆ ಮಾತಾಡ್ಬೇಕು? ಅದು ಬರಬಾರ್ದು ನಮ್ಮಲ್ಲಿ. ಬೇಜಾರು ಮಾಡ್ಕೊಂಡ್ರೆ ನಾನು ಏನಾದ್ರು ತಪ್ಪು ಮಾಡ್ಬಿಟ್ನ ಅಂತ ನಾವೇ ಮಾತಾಡಿದ್ರಲ್ಲಿ ತಪ್ಪಿಲ್ಲ. ಸೋತ್ ಗೆಲ್ಲುನ, ಗೆದ್ದು ಸೋಲೋದು ಬೇಡ. ಓಕೆ, ಒಂದೊಳ್ಳೆ ಸಂದೇಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮಗೋಸ್ಕರ ಸಮಯ ಕೊಟ್ಟು ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇತ್ತೀಚೆಗೆ ನಟ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದಿದ್ರು ವಿನೋದ್ ರಾಜ್ ಅವರು. ಅಲ್ಲಿ ಭೇಟಿ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆ, ಜೊತೆಗೆ ಆಗಿದ್ದ ನಟ ದರ್ಶನ್, ಈಗಿದ್ದ ನಟ ದರ್ಶನ್, ಆ ವ್ಯತ್ಯಾಸಗಳು, ಕನ್ನಡ ಚಿತ್ರರಂಗದ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಮೈಸೂರಿನ ಹೈವೇ ಸರ್ಕಲ್ ಬಳಿ ಇರುವಂತಹ ಸ್ಲಮ್ ಬೋರ್ಡ್, ಅಲ್ಲಿಗೆ ನಾವು ಬಂದಿದ್ದೀವಿ. ಏನ್ ನಿಮ್ಮ ಹೆಸರು? ಕೊಲ್ಲಮ್ಮ. ಅಮ್ಮ ನಾನು ಕೊಲ್ಬೇಡ ಕಣಮ್ಮ. ಏನ್ ನಿಮ್ಮ ಹೆಸರು ಅಂತ ಯಾರಿಗೆ ಹೋಗ್ಬಿಟ್ಟಿದ್ದಾರೆ. ಬಣ್ಣ ಹಾಕ್ದಾಗ ಮಾತ್ರ ಆ ದರ್ಶನ್ ಅವರು ಬಣ್ಣ ಹಾಕ್ದಾಗ ಸರಿ, ನನಗೆ ಕೋಪ ಬಂದಾಗ್ಲೂ ಕೂಡ ನನಗೆ ನಗು ಬರುತ್ತೆ. ದರ್ಶನ್ ಕೋಪ ಬಂದ್ರೆ ನಗು ಬರುತ್ತೆ ನನಗೆ. ಯಾಕೆ ದರ್ಶನ್ ಅವರು ಈ ಕೈ ತೋರಿಸ್ಬಿಟ್ಟು ಹೀಗೆ ಮಾತಾಡ್ತಾರಲ್ಲ, ಆ ತರ ನೋಡಕ್ ಆಗಲ್ಲ. ಹೌದೌದೌದು. ಆಮೇಲೆ ಏನೋ ಅದು ಚಿಕ್ಕ ಮಕ್ಕಳ ತರ ಅದು, ಆ ಕೋಪ ಅದು. ನೀನ್ ನನಗೆ ಹಂಗಂದೆ, ನಾನು ಹಿಂಗಂತೀನಿ ನೋಡಿ ನಿನ್ಗೆ, ಅದು ಆ ಥರ ಅದು. ಅದರಲ್ಲಿ ಏನೋ ಈ ಎಲ್ಲೋ ನಾವು ಹೇಗೆ ಹೇಳಕ್ಕಾಗಲ್ಲ. ಅಲ್ಲ ವಿನೋದ್ ಸರ್, ನೀವು ಎರಡೂ ತರದ ಚಿತ್ರರಂಗ ನೋಡಿದಿರಿ, ಆ ಅಣ್ಣ ಅವ್ರ ಕಾಲದ್ದು ಮತ್ತೆ ಈಗಿನ ಕಾಲದ್ದು. ಬಟ್ ಈ ಸ್ಟಾರ್ ವಾರ್ ಅಂತೆ, ಅವ್ರ ಅಭಿಮಾನಿಗಳು ಇವ್ರಿಗೆ ಬೈಯೋದಂತೆ, ಇವ್ರ ಅಭಿಮಾನಿಗಳು ಅವ್ರಿಗೆ ಬೈಯೋದು, ಇಂಥವು ಘಟನೆಗಳಿಗೆ ಏನ್ ಹೇಳ್ತೀರಿ ನೀವು ಅಂತ? ಈಗಲೂ ಕೂಡ ಅದು ನಡೆಯುತ್ತೆ ಪ್ರಸ್ತುತವಾಗಿ ಅಂತ? ಈಗಲೂ ಅದು ನಡಿಬಾರ್ದು. ನಾ ಏನ್ ಹೇಳ್ತಾ ಇದ್ದೀನಿ, ನಾವು ಎಲ್ಲರ ಅಭಿಮಾನಿಗಳಾಗಿರ್ಬೇಕು. ನಾ ಹೇಳ್ತೇನೆ, ದರ್ಶನ್ ಅವ್ರ ಅಭಿಮಾನಿಗಳಾಗಿರಿ, ಬೇರೆಯವ್ರ ಕಲಾವಿದರು ಇದ್ದಾರೆ, ಅವ್ರು ನಿಮ್ಮ ಕಲಾವಿದರ ಅಭಿಮಾನಿಗಳಾಗಿ ನೀವಾಗಿರಿ. ಆದರೆ ಘರ್ಷಣೆ ಉಂಟಾಗೋದು ಬೇಡ. ಇವ್ರು ಹೆಚ್ಚು ಇವ್ರು ಕಡಿಮೆ ಅನ್ನುವಂಥದ್ದು, ಅದರಲ್ಲಿ ಒಂದು ಆರೋಗ್ಯಕರವಾಗಿರಲಿ. ಅದು
ಭವಿಷ್ಯದಲ್ಲಿ ನಾವು ಅದನ್ನೇ ಒಂದು ದೊಡ್ಡ ಒಂದು ದೊಡ್ಡ ಬೆಟ್ಟ ಮಾಡಿ ಇಟ್ಕೊಂಡ್ಬಿಡ್ಬಾರ್ದು. ನಮ್ಮ ಕಣ್ಣಿಗೆ ಅದು ಪರೆ ಆಗ್ಬಿಡ್ಬಾರ್ದು. ತುಂಬಾ ಜನ ಅನ್ಕೊಳ್ಳೋದು ಐಷಾರಾಮಿ ಜೀವನ ಲೀಡ್ ಮಾಡಿದ್ರು, ಪಾಪ 4 ಗೋಡೆ ಮಧ್ಯೆ ಸೀಮಿತ ಆಗ್ಬಿಟ್ಟು. ಐಷಾರಾಮಿ ಜೀವನ ಕೂಡ ರೀ, ಅದರಲ್ಲಿ ಎಷ್ಟು ನೋವಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು ಅಕಾಲ ಮೃತ್ಯುಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಹೀಗಾಯ್ತು, ಎಷ್ಟು ಚೆನ್ನಾಗಿದ್ರು, ಎಷ್ಟು ದೊಡ್ಡ ವ್ಯಕ್ತಿ, ಹಿಂಗಾಯ್ತು, ಇವ್ರು ಹೇಗೆ ಹಿಂಗೆ ಇದು ಮಾಡಿಬಿಟ್ರು, ಹೇಗೆ ತೀರ್ಕೊಂಡ್ಬಿಟ್ರು ಇವರು. ಆಮೇಲೆ ನೋಡಿದ್ರೆ ನಾವು ಎಲ್ಲ ಒಂದು ಕಡೆ ನಮ್ಮ ಜೀವನ ಆಸೆಗಳಿಗೆ ಎಲ್ಲದಕ್ಕೂ ಒಂದು ಇತಿ ಮಿತಿ ಎನ್ನುವಂಥದ್ದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ರೆ ಅನೇಕವಾಗಿ ಎಲ್ಲದಕ್ಕೂ ನಮಗೆ ಒಂದು ನೆಮ್ಮದಿ ಸುಖ ಶಾಂತಿ ಇರ್ತದೆ. ಖಂಡಿತ ಅದು ಬರಬೇಕು ಅಂತಂತ ಹೇಳಿದ್ರೆ ಕೆಲವೆಲ್ಲ ನಮ್ಮಿಂದ ದೂರ ಆಗಬೇಕು. ಕೆಲವು ನಾವು ಖಂಡಿತ ಅದು ಏನು ಹೇಳ್ತೀವಿ, ಅದು ಮೆಟೀರಿಯಲ್ಲು, ಅದರಿಂದ ನಮಗೇನು ಸಿಗಲ್ಲ. ಅದು ನಿರಂತರ ಅಲ್ಲ, ನಮ್ಮ ಜೊತೆಲಿ ಬಂದಿದ್ದು ಅಲ್ವಲ್ಲ. ಅದು ನಾವು ಯಾವಾಗ ಹೊರಟೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಅದೆಲ್ಲ ನೆನಪಿಸ್ಕೊಳತ್ತೆ ಮನುಷ್ಯನಿಗೆ. ಹಾಗಾಗಿ ಅದು ಸರಿ. ಆದರೆ ಏನೇ ನಾನು ಮಾತಾಡಿದ್ರು, ಜೈಲಲ್ಲಿ ಅವರು ಆ ಒಂಟಿತನನ ಈ 34 ದಿವಸ ಹ್ಯಾಕ್ ಕಳೆದಿರ್ಬೇಕು ಅಂತ ನಾನು ಹೆಜ್ಜೆ ಇಟ್ಕೊಂಡು ಹೋಗುವಾಗಲೇ ನನಗೆ ಹಾಗನ್ನಿಸ್ಬಿಟ್ಟು, ಅಷ್ಟು ಸ್ಟ್ರಿಕ್ಟ್ ಆಗಿದೆ ಹಬ್ಬ ದೇವರು. ವಿನೋದ್ ಸರ್, ಹೊರಗಡೆ ಇದ್ದಾಗ ಅಣ್ಣ ತಮ್ಮಂದಿರ ಭಾವನೆ, ಆ ಪ್ರೀತಿ, ವಿಶ್ವಾಸ, ಖುಷಿಯಲ್ಲಿ ಜೊತೆಗಾಗಿದ್ರಿ. ಲೀಲಾವತಿ ಅಮ್ಮನವರ ಕೊನೆ ಕ್ಷಣದಲ್ಲಿ ಅವ್ರು ಬಂದರು, ಭಾಗಿಯಾದರು, ನಿಮಗೆ ಧೈರ್ಯ ತುಂಬಿದ್ರು. ಇದೆಲ್ಲ ನೋಡಿದ ಬಳಿಕ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಬಂಧನ ಅಂತ ಸುದ್ದಿ ಬಂದಾಗ ನಿಮ್ಗೆ ಏನ್ ಅನಿಸ್ತು? ಮಲ್ಕೊಂಡಿದ್ದೀನಿ, ಸಂಪೂರ್ಣ ಬ್ಯಾಂಡೇಜ್ ನನಗೆ. ಸೆಂಟಿಮೀಟರ್ ಆಪರೇಷನ್ ಆಗಿದೆ. ಕೂತ್ಕೊಂಡು ನಂಗೆ ಏನ್ ನೋಡ್ತಾ ಇದ್ದೀನಿ, ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಇಪ್ಪ ಅಂತಂತ ಹೇಳ್ಬಿಟ್ಟು. ಅದನ್ನ ಅದು ಒಂದು ಜಾಗದಲ್ಲಿ ಟಿವಿನಲ್ಲಿ ತೋರಿಸ್ತಾ ಇರ್ತಾರೆ, ಈ ಕೈ ಹಿಡ್ಕೊಂಡು ಈಗ ಎಳಿವಾಗ ಸ್ವಲ್ಪ ಇರಿ ಅಂತಾರೆ. ಎಷ್ಟು ನೋವಾಗುತ್ತೆ ಇವ್ರೆ, ಪಾ ಅದೆಲ್ಲ ನೋಡಿದಾಗ ಭಾರಿ ನೋವು ಅನ್ಸ್ಬಿಡ್ತು ಮನಸ್ಸಿಗೆ, ಭಾರಿ ನೋವು ಅನ್ಸ್ಬಿಡ್ತು. ಅಂದ್ರೆ ತುಂಬಾ ದಿನಗಳಾಗ್ಲಿಲ್ಲ ಅಂತ ನೀವು ಖುಷಿ ಕ್ಷಣಗಳನ್ನ ಕಳೆದು ಅವ್ರ ಜೊತೆಗೆ ಆ ಸಂಭ್ರಮ, ದೊಡ್ಡ ವೇದಿಕೆ, 106 ಕೋಟಿ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಮೋಸ್ಟ್ಲಿ ನಿಮ್ ಇಬ್ಬರನ್ನ ಆತರ ನೋಡಿದ್ವಿ ನಾವು. ಸಡನ್ ಆಗಿ ಪರಪ್ಪನ ಅಗ್ರಹಾರದ ಅಯ್ಯೋ ದೇವ್ರೆ ನನಗೆ ಜೀರ್ಣಿಸ್ಕೊಳಕ್ಕೆ ಆಗ್ಲಿಲ್ಲ ನನಗೆ. ಹೌದೌದು, ಜೀರ್ಣಿಸ್ಕೊಳಕ್ಕೆ ಆಗ್ಲಿಲ್ಲ. ನಾನೇ ಜೀರ್ಣಿಸ್ಕೊಳಕ್ ಆಗ್ಲಿಲ್ಲ. ಮನೆಯವರಾಗ್ಲಿ, ಮಗನಾಗ್ಲಿ, ಅಭಿಮಾನಿಗಳಾಗ್ಲಿ, ತಾಯಿಯವರಾಗ್ಲಿ ಏನ್ ಮಾತು ಬಿಟ್ಟಿದ್ರು ಏನೋ ಅಂತ ಹೇಳ್ತಾ ಇದ್ರು. ತಾಯಿ ಕೋಪ ಮಕ್ಕಳ ಮೇಲೆ ಎಷ್ಟು ದೂರಕ್ಕೆ ಎಷ್ಟುವರೆಗಿರತ್ತೆ. ಹೀಗೆ ನಡೀತಾ ಇರ್ತದೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗ್ತಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸಂಸಾರ ಅಂತಕ್ಕಂಥದ್ದು ಇದೆಲ್ಲ ಇರುವಂಥದ್ದೇ ಸಂಸಾರ ಬಿಡಿ. ಎಲ್ಲೋ ಒಂದು ಸ್ವಲ್ಪ ಸಂಬಂಧವಿಲ್ದಿರ್ತಕ್ಕಂಥ ಒಂದು ಈ ಘಟನೆ ಬಂದು ಏನಾಗುತ್ತೆ, ಎಲ್ಲವನ್ನೂ ಚಿತ್ರರಂಗ ಒಂದು ಸ್ವಲ್ಪ ಸರಿ ಇಲ್ಲದೆ ಇರುವಂಥ ಪರಿಸ್ಥಿತಿ ಇತ್ತೀಚೆಗೆ ನಿರ್ಮಾಣ ಆಗಿದೆ ಅಂತ ಅನ್ಸುತ್ತೆ. ಅದೇ ಈ ಒಂಟಿ ಪ್ರದರ್ಶನ ಚಿತ್ರಮಂದಿರಗಳೆಲ್ಲ, ನಿಮಗೆ ಒಂಟಿ ಪರದೆ ಚಿತ್ರಮಂದಿರಗಳೆಲ್ಲ ಮುಚ್ತಾ ಇದಾರಲ್ಲ ಈಗ ಅವೆಲ್ಲ ನೀವು ಹೇಗೆ ಈಗ ಪಾಪ ಅದನ್ನೆಲ್ಲ ನಾವು ಹೇಗೆ ತುಂಬಿಸೋದು? ಈಗ ಮಾಲಲ್ಲೇ ಆಗ್ಲಿ ಇನ್ನೊಂದ್ರಲ್ಲಾಗ್ಲಿ ನೀವು ಕಟ್ಔಟ್ ಹಾಕಕ್ಕಾಗಲ್ಲ, ಇದು ಹಾಕಕ್ಕಾಗಲ್ಲ ಅನ್ನೋಂಥದ್ದು.